ಹಲೋ ಫ್ರೆಂಡ್ಸ್, ಇವತ್ತು ನಾವು ದಾವಣಗೆರೆ ನರ್ಗಿಸ್ ಮಂಡಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪಾತ್ರೆಗೆ ನಾವು ಒಂದು ಹಾಫ್ ಕಪ್ಪಷ್ಟು ಆಯಿಲ್ ಹಾಕೋಣ. 1 ಕಪ್ಪಷ್ಟು ಆನಿಯನ್ ಹಾಕೋಣ ಫ್ರೆಂಡ್ಸ್. ಇದು ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಹಾಫ್ ಕಪ್ಪಷ್ಟು ಚಿಲ್ಲಿ ಹಾಕೋಣ, ಸಣ್ಣ ಕಟ್ ಮಾಡಿಕೊಂಡು. ಸಾಲ್ಟು ಆ್ಯಸ್ ಪರ್ ಟೇಸ್ಟು. 1 ಕಪ್ಪಷ್ಟು ಟರ್ಮರಿಕ್ ಹಾಕೋಣ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಫ್ರೈ ಮಾಡ್ಕೊಂಡು ಇದನ್ನು ತಣ್ಣಗಾಗೋಕ್ಕೆ ಇಡೋಣ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ನಾವು ಪುಟಾಣಿ ಅಂತ ಕರಿತೀವಿ ಇದನ್ನು. ಸೊ ಪುಟಾಣಿನ ಹಾಕ್ಬಿಟ್ಟು ಸಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು. ಫೈನಾಗಿ ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಇಷ್ಟು ಫೈನಾಗಿ ಪೌಡ್ರ್ ಆಗಬೇಕಿದು. ಈಗ ನಮ್ಮದು ಒಗ್ಗರಣೆ ಪೂರ ತಣ್ಣಗಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾವು ಮಂಡಕ್ಕಿನ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಆ ಒಗ್ಗರಣೆಗೆ ಮಂಡಕ್ಕಿ ಪೂರ ಮಿಕ್ಸ್ ಆಗಬೇಕು. ತುಂಬ ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಪುಟಾಣಿ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ 1-2 ಸ್ಪೂನಷ್ಟು ಹಾಕ್ಕೋಬೇಕು. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್. ಇದನ್ನ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ತಿಂದರೆ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ತುಂಬ ಕ್ರಿಸ್ಪಿಯಾಗಿದೆ. ಈಗ ಸರ್ವ್ ಮಾಡೋಣ ಫ್ರೆಂಡ್ಸ್. ಕ್ರಿಸ್ಪಿಯಾಗಿ ತುಂಬ ರುಚಿಕರವಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿದ್ದು ಈರುಳ್ಳಿ, ಸ್ವಲ್ಪ ಹಸಿಯಾಗಿ ಕಟ್ ಮಾಡಿರೋಂತಹ ಟೊಮೆಟೊ ಹಾಕಬೇಕು ಫ್ರೆಂಡ್ಸ್. ಒಳ್ಳೆ ಟೇಸ್ಟ್ ಕೊಡುತ್ತಿದ್ದು. ನೋಡಿ ಈ ಥರ. ಸ್ವಲ್ಪ ಹಸಿಯಾಗಿರೋ ಕೊತ್ತಂಬರಿನ ಕಟ್ ಮಾಡಿಕೊಂಡು ಮೇಲೆ ಹಾಕಬೇಕು. ಸ್ವಲ್ಪ ಮೇಲ್ಗಡೆ ಮಿಕ್ಸ್ಚರ್ ಇದ್ದರೆ ಹಾಕಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.